ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಪ್ರಥಮ PUC ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಇದೆ. ಇದು 2025 ಫೆಬ್ರವರಿಯಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ. ಇದ್ರ ಜೊತೆಗೆ ಉತ್ತರನೂ ಕೂಡ ಇದೆ, ನೋಡ್ಕೊಂಡು ಹೋಗೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಮಗುವು ಇದರ ಹಾಗೆ ಬಾಗಬೇಕು. ಬಾಳೆಹಣ್ಣು. ವಿದ್ಯಾರ್ಥಿಗಳೇ, ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಬಹಳ ಪ್ರಮುಖವಾದಂಥವು. ನೀವು ಇವನ್ನೆಲ್ಲ ಓದ್ಕೊಂಡು ಮುಂಬರ್ತಕ್ಕಂತಹ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರೀಬಹುದು. ಎರಡನೇ ಪ್ರಶ್ನೆ ಪದ್ಯ ಭಾಗದಲ್ಲಿ ಹಾರ್ಟ್ ಕ್ವಶನ್. ವಿಶಾಲ ಸಾಗರದ ಕರಿನೀರೆ ಅಮಾಯಕರನ್ನ ಆವರಳಿಸಿದ ಸರಳೆ, ದಿಕ್ಕು ತಪ್ಪಿದ ಹಡಗು ಹಾಯಿಯೇ, ಜೀಕುಗಾಣದ ನೊಗಕ್ಕೆ ಹೆಗಲು ಕೊಟ್ಟ ಎತ್ತೆ, ಯಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ. ಈ ಪದ್ಯ ಭಾಗದಲ್ಲಿ ಸರಳು ಯಾರನ್ನು ಆವರಿಸಿದೆ? ಅಮಾಯಕರನ್ನು. ಇಲ್ಲೇ ಇದೆ ನೋಡಿ, ಅಮಾಯಕರನ್ನ ಆವರಿಸಿದ ಸರಳೆ ಅಂತ ಇದೆ ನೋಡಿ. ಇದು ಮಾಯವಾಗಿರುವ ದ್ವೀಪ, ಹವಳಗಳ ದ್ವೀಪ. ಅಮ್ಮಿ ಏನನ್ನು ಪಾಲು ಮಾಡಿದಂತೆ ಬಟ್ಟೆ ಕತ್ತರಿಸುತ್ತಾಳೆ. ಆ ರೊಟ್ಟಿ. ಆಪ್ಷನ್ನು ನೀವು ಬರೀಬೇಕು. ಸಮಾಧಿಗಳು ಇವರನ್ನು ಬಚ್ಚಿಟ್ಟುಕೊಂಡಿವೆ. ಯಾರನ್ನ ಅಂತಂದರೆ ಜೀವಂತ ವ್ಯಕ್ತಿಗಳು. ಎರಡನೇ ಆಪ್ಷನ್ನು. ಗದ್ಯ ಭಾಗದಲ್ಲಿ ಹಾರ್ಟ್ ಕ್ವಶನ್. ಸುಳ್ಳು ಹೇಳಿ ನಿಮ್ತಾವು ನಾನು ಯಾವ ಸಾಮ್ರಾಜ್ಯ ಈಸ್ಕೋಬೇಕು. ಗಾಂಧಿ ಪಾಠದ ಈ ಮಾತು ಕೆಳಗಿನ ಯಾವ ಭಾವವನ್ನು ಸಮರ್ಥಿಸುತ್ತದೆ? ಸರಿಯಾದ ಉತ್ತರ ಮೂರನೇದು, ಆಕ್ರೋಶ. ಪ್ರಶ್ನೆ 7. ಬಡ ಮಕ್ಕಳ ಪಾಲಿಗೆ ಚಾಕೊಲೇಟ್ ಯಾವುದು? ಸೀಕು. ಈ ಆಪ್ಷನ್ನು. ಕೊನೆಯದು ಸೀಕು. ಬೋಳೆಶಂಕರನ ಊರು ಯಾವುದು? ಎರಡನೇ ಆಪ್ಷನ್ನು ಶಿವಾಪುರ. 9ನೇ ಪ್ರಶ್ನೆ. ಬೋಳೆಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ? ಯಾವ ವೇಷ ಅಂದರೆ ಆ ಆಪ್ಷನ್ನು ಮೊದಲನೇದು, ಮುದುಕಿಯ ವೇಷ. ನಾಟಕದ ಭಾಗದಲ್ಲಿ ಹಾರ್ಟ್ ಕ್ವಶನ್. ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ನಿಜ ಹೇಳುತ್ತೇನೆ, ಇರುವೆಗೆ ಸಿಟ್ಟಿರಬಹುದು, ಈ ಜನಗಳಲ್ಲಿಲ್ಲ ಸ್ವಾಮಿ. ಈ ಮಾತು ಇವರನ್ನು ಕುರಿತದ್ದು. ಯಾರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಅಂತಂದರೆ ಬೋಳೆಶಂಕರನ ರಾಜ್ಯದ ಜನರು. ಎರಡನೇ ಆಪ್ಷನ್ ಬರೆದು ನೀವು ಈ ಉತ್ತರವನ್ನು ಬರೀಬೇಕು. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಡ್ತಾರೆ. ಇಲ್ಲೇ ಉತ್ತರ ಇರುತ್ತೆ. ಒಂದು ಉತ್ತರ ಹೆಚ್ಚಾಗಿರುತ್ತೆ, ಅದು ಯಾವುದಕ್ಕೂ ಸೇರದೇ ಇರೋದು ಆಗಿರುತ್ತೆ. ಸರಿಯಾಗಿ ನೀವು ನೋಡಿಕೊಂಡು ಬರೀಬೇಕು. ಶೇಂಗಾ ಮಾರುವವನ ದಿನದ ಸಂಪಾದನೆ 50-60 ರೂಪಾಯಿ ಅಂತ. 12ನೇ ಪ್ರಶ್ನೆ. ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆ ಡ್ಯಾಶ್ನಲ್ಲಿ ಸ್ಥಾಪಿಸಿದರು. ಎಲ್ಲಿ ಅಂದರೆ ಶೇಡಿಗುಡ್ಡೆ. ರಕ್ಷಾ ಕರಂಡಕವು ಡ್ಯಾಶ್ನ ಕೈಯಿಂದ ಕೆಳಗೆ ಬಿದ್ದಿತು. ಭರತ ಅಂತ. ಭರತನ ಕೈಯಿಂದ ಅಲ್ವಾ ಬಿದ್ದಿದ್ದು? ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಡ್ಯಾಶ್ ಹೇಳಿದರು. ಯಾರು? ಗಾಂಧೀಜಿಯವರು ಹೇಳಿದ್ದು. 15. ನಾಪಿತನ ಪ್ರಕಾರ ಭೂಮಿಗೆ ಡ್ಯಾಶ್ ಜನ ಗಂಧರ್ವರು ಬಂದಿದ್ದರು. 5. ಇದು ಸರಿಯಾದ ಉತ್ತರ. ನೋಡಿ, ಇಲ್ಲಿ 500 ಅನ್ನೋದು ಯಾವ ಪ್ರಶ್ನೆಗೂ ಉತ್ತರ ಅಲ್ಲ, ಹಾಗಾಗಿ ಅದು ಹೆಚ್ಚಾಗಿರ್ತಕ್ಕಂಥ ಉತ್ತರ. ಹೊಂದಿಸಿ ಬರೆಯಿರಿ ನೋಡಿ. HS ಶಿವಪ್ರಕಾಶ್ ಇವರು ಮಗು ಮತ್ತು ಹಣ್ಣುಗಳು ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ. ನೋಡಿ, ಇದು 5 ಅಂತ ಇಲ್ಲಿ ಹಾಕ್ಬಿಟ್ಟು ಇದ್ರ ಮುಂದೆ ಮಗು ಮತ್ತು ಹಣ್ಣುಗಳು ಅಂತ ಬರೀಬೇಕು. ಮತ್ತೆ ಸೂರ್ಯ ಬರುತ್ತಾನೆ ಈ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಡಾಕ್ಟರ್ ಲೋಕೇಶ ಅಗಸನಕಟ್ಟೆ, ಹೌದಲ್ವಾ? ಲೋಹದ ಕಣ್ಣು ಇದು ಸುನಾಮಿ ಹಾಡು ಪದ್ಯದ ಆಯ್ಕೆ ಕೃತಿ. ನೋಡಿ, ಇಲ್ಲಿ ಲೋಹದ ಕಣ್ಣು ಮುಂದೆ ಸುನಾಮಿಯ ಹಾಡು ಅಂತ ಬರೀಬೇಕು. ಆರಿಫ್ ರಾಜ ಹೊಲಿಗೆ ಯಂತ್ರದ ಅಮ್ಮಿ. ಬಸವರಾಜ ಒಕ್ಕುಂದ ಜೀವಕ್ಕೆ ಇಂಧನ. ಇಲ್ಲಿ ಕುವೆಂಪು ಅವರು ಯಾವುದೇ ಪ್ರಶ್ನೆಗೆ ಸರಿ ಹೊಂದದೇ ಇರತಕ್ಕಂತಹ ಹೆಚ್ಚುವರಿ ಉತ್ತರ ಆಗಿದೆ. ಈಗ ಸರಿ ಉತ್ತರಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಈ ರೀತಿ ನೀವು ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆ ಸಂಖ್ಯೆಗಳನ್ನು ಈ ಥರ ಹಾಕಬೇಕು. ಅದು ಯಾವುದು ಆಪ್ಷನ್ನು ಅದನ್ನು ಬರೆದು ಬಿಟ್ಟು ಅದ್ರ ಮುಂದೆ ಉತ್ತರಗಳನ್ನು ಈ ರೀತಿ ಬರಿತಾ ಹೋಗಬೇಕು. ಆಮೇಲೆ ಬಿಟ್ಟ ಸ್ಥಳ ನೋಡಿ, ಈ ರೀತಿಯಾಗಿ ಉತ್ತರಗಳನ್ನು ಬರೀಬೇಕು. ಉತ್ತರ ಬರೆದ್ರೆ ಸಾಕು, ಪ್ರಶ್ನೆ ಬರೀಬೇಡಿ. ನೋಡಿ, ಹೊಂದಿಸಿ ಬರೆಯಿರಿ. ನೋಡಿ, ಈ ರೀತಿ ಬರೀಬೇಕು. ಅದರ ನಿಜವಾದ ಸಂಖ್ಯೆ ಏನಿರುತ್ತೋ ಅದನ್ನು ಹಾಕ್ಬಿಟ್ಟು ಆ ಪ್ರಶ್ನೆ ಮುಂದೆನೇ ಉತ್ತರ ಬರೀಬೇಕು. ಈಗ 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ: ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಮಾದೇವ ತನ್ನ ಶಿಶು ಮಕ್ಕಳಿಗೆ ಏನೇನು ನೀಡಿ ಸಲಹಿದನು? ಚಿತ್ತದಾಸ್ಯ ಕಳೆಯಬೇಕಾಗಿರುವುದು ಯಾರಿಗೆ?
ಭ್ರೂಣಾವಸ್ಥೆಯ ಮಗುವು ಏಕೆ ಗಾಬರಿಗೊಂಡಿದೆ. ಇಲ್ಲಿ 3 ಪ್ರಶ್ನೆಗಳಿಗೆ ಅಷ್ಟೇ ಉತ್ತರ ಬರೀಬೇಕಾಗಿರೋದು, ಒಂದು ಹೆಚ್ಚಾಗಿರುತ್ತೆ. ಉತ್ತರ ನೋಡೋಣ. ನೋಡಿ, ಈ ರೀತಿಯಾಗಿ ನೀವು ಉತ್ತರಗಳನ್ನು ಬರೀಬೇಕು. ಕಾಲುಗಳನ್ನು ಗಾಲಿಗೂ ದೇಹವನ್ನು ತುಂಬಿದ ಬಂಡಿಗೂ ಹೋಲಿಸಲಾಗಿದೆ. ಈ ಬಂಡಿಯನ್ನು ನಡೆಸುವವರು 5 ಜನ. ಇಲ್ಲಿ ದೇಹದ ಪಂಚೇಂದ್ರಿಯಗಳೇ ಚಾಲಕರಾಗಿದ್ದಾರೆ. ಅವರ ಇಚ್ಛೆಯನ್ನು ಅರಿತು ಮುನ್ನಡೆದರೆ ಬಂಡಿಯ ಅಚ್ಚು ಮುರಿಯುತ್ತದೆ ಎಂದಿದ್ದಾರೆ ಅಂತ ಬರೀಬೇಕು. ಮಾದೇವ ತನ್ನ ಶಿಶು ಮಕ್ಕಳನ್ನ ಹೇಗೆ ಸಲಹುತ್ತಾ ಅಂತಂದರೆ, ಗೆಡ್ಡೆ ಗೆಣಸು ಕೊಡುವವರು ಇಲ್ಲದಿದ್ದಾಗ ಹಾಲು ತುಪ್ಪ ಬೆಣ್ಣೆ ಕೊಟ್ಟು ಹೆತ್ತ ತಾಯಿಯಂತೆ ಸಲಹಿದನು. ಚಿತ್ತದಾಸ್ಯ ಯಾರ್ಯಾರಿಗೆ ಕಳಿಬೇಕು? ನಮ್ಮ ನಾಡಿನ 100 ಕೋಟಿ ಜನ ಸಾಮಾನ್ಯರಿಗೆ, ಅಂದರೆ ಹೆಣ್ಣು ಗಂಡು ಮತ್ತು ಎಲ್ಲ ಮಕ್ಕಳಿಗೆ. ಕೂಸು ಕುನ್ನಿ ಇಂತೆಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ಬರೀಬೇಕು. ನೆಕ್ಸ್ಟು, ಭ್ರೂಣಾವಸ್ಥೆಯ ಮಗು ಏಕೆ ಗಾಬರಿಗೊಂಡಿದೆ ಅಂತಂದರೆ, ಹೆಣ್ಣು ಮಗು ಎಂದು ನಿರಾಕರಿಸುವ ಯಾವುದೋ ಒತ್ತಡಕ್ಕೆ ಮಣಿದು ತಾಯಿ ತನ್ನ ಮೇಲೆ ನಿರಾಸೆ ಹೊಂದುತ್ತಾಳೋ ಎಂದು ಚಿಂತಿಸಿ ಗಾಬರಿಗೊಂಡಿದೆ. ಇದು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿ ಬರಿಬೇಕಾಗುತ್ತೆ. ನೋಡಿ, ಅದರದ್ದು ಉತ್ತರಗಳು ಇಲ್ಲಿದ್ದಾವೆ. ವಿದ್ಯಾರ್ಥಿಗಳೇ, ಇದ್ರದ್ದೆಲ್ಲ ನಿಮಗೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಇದನ್ನು ಉಪಯೋಗಿಸ್ಕೋಬೋದು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ, ಗದ್ಯ ಭಾಗದ್ದು. ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆಯ ಮೇಲೆ ನೀರೂರಲು ಕಾರಣವೇನು? ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ಸಾಲ ಕೇಳಲು ಹೋದ ಬಡರಾಷ್ಟ್ರಗಳ ಮೇಲೆ ವಿಧಿಸಿದ ನಿರ್ಬಂಧಗಳ್ಯಾವುವು? ಹುಲಿಯ ಗುಹೆಯಲ್ಲಿ ನಾಪಿತನು ಏನೇನನ್ನು ಕಂಡನು? ಉತ್ತರ ನೋಡೋಣ. ಲೇಖಕರು ಮತ್ತು ಅವರ ಅಣ್ಣ ನಾಗಮ್ಮನ ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಕುಳಿತಿದ್ದರು. ಅಲ್ಲೇ ಸಮೀಪದಲ್ಲಿ ಶ್ರಮಿಕರು ಬುತ್ತಿಯಿಂದ ಮುದ್ದೆ ಮುರಿಯುತ್ತಾ ಸಾರಿನಲ್ಲಿ ಹೊರಳಿಸುತ್ತಾ ನುಂಗುತ್ತಿದ್ದರು. ಇದರಿಂದ ಲೇಖಕರ ಮತ್ತು ಅವರ ಅಣ್ಣನ ಬಾಯಿಯಲ್ಲಿ ನೀರೂರಿತು. ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು ಅಂತ ಅಂದರೆ, ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂಬುದಾಗಿ ಅವರ ಸಮಾಧಿಯ ಮೇಲೆ ಬರೆಸಿದ್ರು. ಅವ್ರು ಬದುಕಿದಾಗ ಯಾವಾಗಲೂ ಈ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಅವರು ಸತ್ತ ನಂತರ ಅವರ ಸಮಾಧಿಯ ಮೇಲೆ ಈ ಹೇಳಿಕೆಯನ್ನು ಬರೆಸಿದ್ದಾರೆ. ನೀವು ಗೂಗಲ್ ಮಾಡಿ ನೋಡಿದ್ರೆ ಅದು ಈಗಲೂ ಸಹಿತ ನಿಮಗೆ ಕಾಣಿಸುತ್ತೆ. ಸಾಲ ಕೇಳಲು ಹೋದ ಬಡ ರಾಷ್ಟ್ರಗಳ ಮೇಲೆ ಯಾವ್ಯಾವ ನಿರ್ಬಂಧ ಇರ್ತಿತ್ತು ಅಂತಂದರೆ, ಮಹಿಳೆ ಮತ್ತು ಶಿಶು ಕಲ್ಯಾಣ, ಶಿಕ್ಷಣ, ಆರೋಗ್ಯ, ಸಮಾಜ ಕಲ್ಯಾಣಗಳಂತಹ ಯೋಜನೆಗಳಿಗಾಗಿ ಹಣ ವ್ಯಯಿಸಬಾರದೆನ್ನುವ ನಿರ್ಬಂಧ ವಿಧಿಸಿದ್ದು. ಹುಲಿಯ ಗುಹೆಯಲ್ಲಿ ನಾಪಿತ ಏನೇನ್ನ ನೋಡ್ದ ಅಂತಂದರೆ, ಮನುಷ್ಯರ ಅಸ್ಥಿಪಂಜರ ಹಾಗೂ ತಲೆಬುರುಡೆಗಳನ್ನು, ಅದರೊಂದಿಗೆ ಮಾಂಸ ರಕ್ತದಿಂದ ಕೆಸರಾಗಿರುವ ಪ್ರದೇಶದಲ್ಲಿ ರಾಶಿ ರಾಶಿಯಾಗಿ ಇರುವ ಮುತ್ತು ರತ್ನಗಳ ಆಭರಣಗಳ ರಾಶಿಯನ್ನು ಕಂಡನು. ಈಗ ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ. ಸಾಹುಕಾರನನ್ನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ? ಬೋಳೆಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾಹುಕಾರನನ್ನು ಏನು ಹೇಳುತ್ತಾನೆ? ಬೋಳೆಶಂಕರ ಏನೆಂದು ಡಂಗುರ ಸಾರಿಸುತ್ತಾನೆ? ಈಗ ಉತ್ತರಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ ನೋಡಿ, ಉತ್ತರಗಳೆಲ್ಲ ಇಲ್ಲೇ ಇದ್ದಾವೆ, ನೀವು ಇದನ್ನೆಲ್ಲ ಓದ್ಕೋಬೋದು. ಹಾಗೆಯೇ ಸಂದರ್ಭಗಳು ಸಹಿತ ಇದಾವೆ ನೋಡಿ. ಸಂದರ್ಭ ನೋಡಿ, ಈಗಳ್ ನೀನು ಅಗಲ್ದೆ ಎತ್ತ ಓದೈ ಅಂಗಾಧಿಪತಿ, ದುರ್ಯೋಧನ ವಿಲಾಪ, ರನ್ನ ಕವಿ ಬರೆದಿರೋದು, ಗದಾಯುದ್ಧ ಸಂಗ್ರಹ, ಆಯ್ಕೆ ಕೃತಿ. ಈ ಮಾತನ್ನ ದುರ್ಯೋಧನ ಕರ್ಣನ ಕಳೆ ಬರದ ಮುಂದೆ ನಿಂತ್ಕೊಂಡು ಪ್ರಲಾಪಿಸ್ತಾ ಅಥವಾ ದುಃಖಿಸ್ತಾ ಹೇಳೋ ಮಾತಿದು. ನಾನು ದುಶ್ಯಾಸನ ನೀನು 3 ಒಟ್ಟಿಗೆ ಇದ್ದೋ, ಆದರೆ ಮೊದಲು ದುಶ್ಯಾಸನ ತೀರ್ಕೊಂಡ, ಆಮೇಲೆ ನಾನು ನೀನು ಇಬ್ಬರೇ ಇದ್ದೋ, ಈಗ ನೀನು ಅಗಲು ಬಿಟ್ಟಿಯಲ್ಲ, ಅಂದರೆ ಈಗ ನೀನು ನನ್ನನ್ನು ಬಿಟ್ಟು ಹೊರಟೋದಲ್ಲ, ಎಲ್ಲೋದೆ ಅಂಗಾಧಿಪತಿ. ಅಂಗಾಧಿಪತಿ ಅಂದರೆ ಕರ್ಣ. ಹೀಗಂತ ದುರ್ಯೋಧನ ಗೋಳಾಡೋದು ಈ ಸಂದರ್ಭದ ವಿವರಣೆ. ಸ್ವಾರಸ್ಯ, ತನ್ನ ಪ್ರಾಣ ಸ್ನೇಹಿತನಾದಂತಹ ಕರ್ಣನನ್ನ ಕಳ್ಕೊಂಡು ದುರ್ಯೋಧನ ಪ್ರಲಾಪಿಸ್ತಾ ಇರೋದು ಅಥವಾ ದುಃಖಿಸ್ತಾ ಇರೋದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೀಬೇಕು. ನೋಡೋಣ ಅದನ್ನು ಸಂದರ್ಭದಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಬರೀಬೇಕು, ಆಯ್ಕೆ ಬರೀಬೇಕು. ಸಂದರ್ಭ, ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂತು ಅನ್ನೋದನ್ನು ಬರೀಬೇಕು. ಆಮೇಲೆ ಆ ಸಂದರ್ಭದ ವಿವರಣೆ ಮತ್ತು ಸ್ವಾರಸ್ಯವನ್ನು ಬರೀಬೇಕು. ಹಾಗೆಯೇ ಗಮನಿಸ್ತಾ ಹೋಗಿ.
ತಲ್ಲಣಿಸದಿರು ಕಂಡಿಯ ತಾಳು ಮನವೇ ಪದ್ಯದಿಂದ ಕೇಳಿದರೆ. ಇದಾದಮೇಲೆ ಅಖಂಡ ಕರ್ನಾಟಕ ಇದೆ. ಇಷ್ಟಿದೆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ. 3 ಪ್ರಶ್ನೆ ಇರ್ತವೆ. ನೀವು ಅದರಲ್ಲಿ ಯಾವುದಾದ್ರೂ 2ಕ್ಕೆ ಉತ್ತರವನ್ನು ಬರೀಬೇಕು. ನೋಡಿ, ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ? ಕನಕದಾಸರು ಬರೆದಿರ್ತಕ್ಕಂತಹ ತಲ್ಲಣಿಸದಿರು ಕಂಡಿಯ ತಾಳು ಮನವೇ ಪದ್ಯದ್ದು. ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ. ಅಖಂಡ ಕರ್ನಾಟಕ ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು. ಗದ್ಯ ಭಾಗದಲ್ಲಿ 3 ಪ್ರಶ್ನೆ ಇರ್ತವೆ. ಯಾವುದಾದ್ರೂ ಒಂದಕ್ಕಷ್ಟೇ ನೀವು ಬರೀಬೇಕು. ಇದ್ದು ನಾನು ಯಾವ ರಾಜ್ಯ ಆಳಬೇಕು? ಇದು ಗಾಂಧಿ ಗದ್ಯದ್ದು. ಕಣಜ ಆಯ್ಕೆ ಕೃತಿ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿರೋದು. 90%ಕ್ಕೆ ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ. ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ? ಗದ್ಯಪಾಠ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರ್ತಕ್ಕಂಥದ್ದು. ತೆರೆದ ಮನ ಆಯ್ಕೆ ಕೃತಿ. ಬುದ್ಧನೇ ಇಲ್ಲದ ಅರಮನೆಗೊಬ್ಬ ಗಾರ್ಡು. ಬುದ್ಧ ಬಿಸಿಲೂರಿನವನು ಗದ್ಯ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರ್ತಕ್ಕಂಥದ್ದು. ನನ್ನ ಗ್ರಹಿಕೆಯ ನೇಪಾಳ ಆಯ್ಕೆ ಕೃತಿ. ಇದರ ಉತ್ತರಗಳನ್ನು ವಿವರಣಾತ್ಮಕವಾಗಿ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿದೆ ನೋಡಿ. ಇದನ್ನೆಲ್ಲ ನೀವು ಚೆನ್ನಾಗಿ ಓದ್ಕೊಳ್ರಿ. ಇದಾದ್ಮೇಲೆ ನಾಟಕ ಭಾಗದಲ್ಲಿ ಒಂದು ಸಂದರ್ಭವನ್ನು ನೀವು ಬರೀಬೇಕಾಗಿರುತ್ತೆ. ನೋಡಿ, ಇಲ್ಲಿ 2 ಪ್ರಶ್ನೆ ಇರುತ್ತೆ. ಒಂದಕ್ಕಷ್ಟೇ ಬರೀಬೇಕು. ಇವನಿಗೇನು ಹೆಂಡತಿನೇ ಮಕ್ಕಳೇ? ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ಉತ್ತರವನ್ನು ನೋಡೋಣ. ನೋಡಿ, ಇಲ್ಲಿದೆ. ಇವನಿಗೇನು ಹೆಂಡತಿನೇ ಮಕ್ಕಳೇ ಅನ್ನೋ ಒಂದು ವಾಕ್ಯದ ಸಂದರ್ಭ. ಇದಾದ್ಮೇಲೆ ಜನ ಎಲ್ಲಿ ಸೇರಿದ್ರೆ ಅದೇ ನನ್ನ ದರ್ಬಾರು ಅನ್ನೋ ಪ್ರಶ್ನೆಗೆ ಇದು ಉತ್ತರ. ವಿದ್ಯಾರ್ಥಿಗಳೇ, ಈಗ 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಕರ್ಣನ ಕಳೇಬರದ ಮುಂದೆ ನಿಂತು ಅವನ ಅಗಲಿಕೆ ಕುರಿತು ದುರ್ಯೋಧನ ಆಡುವ ಮಾತುಗಳೇನು? ಹುಟ್ಟು ಸಾವನ್ನು ಮೀರುವುದು ಹೇಗೆಂದು ಅಕ್ಕಮಹಾದೇವಿ ತನ್ನ ವಚನದಲ್ಲಿ ಹೇಗೆ ವಿವರಿಸಿದ್ದಾಳೆ? ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ. ಇದಕ್ಕೆ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಕರ್ಣನನ್ನ ಕಳ್ಕೊಂಡಾಗ ದುರ್ಯೋಧನ ಹೇಗೆ ವಿಲಾಪಿಸ್ತಾನೆ ಅಂತ ಅನ್ನೋದು ಪದ್ಯದಲ್ಲಿ ಏನಿದೆಯೋ ಆ ಉತ್ತರವನ್ನು ನೀವಿಲ್ಲಿ ಈ ರೀತಿ ಹಂತ ಹಂತವಾಗಿ ಬರೀಬೇಕಾಗುತ್ತೆ. ಅದಾದಮೇಲೆ ಅಕ್ಕಮಹಾದೇವಿಯ ವಚನಗಳಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರ ಇದು. ಹಾಗೆಯೇ ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಒಂದು ಸಂದರ್ಭ, ಆ ಪ್ರಸಂಗದ ಕುರಿತಾಗಿ ಇಲ್ಲಿ ಉತ್ತರ ಇದೆ, ಅದನ್ನು ಗಮನಿಸಿ. ಇನ್ನು ಇದಾದಮೇಲೆ 40ನೇ ಪ್ರಶ್ನೆ ಏನಿದೆಯೋ ಇದು ಭಾಳ ಸುಲಭವಾಗಿರುತ್ತೆ. ಅದನ್ನು ಸರಿಯಾಗಿ ಓದ್ಕೊಂಡು ಮನದಟ್ಟು ಮಾಡಿಕೊಂಡು ನಂತರ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆಯನ್ನು ನೋಡೋಣ. ರಾಮ ಮಿಥಿಲಾಪುರಕ್ಕೆ ಯಾರೊಡನೆ ಬಂದನು? ಯಾರ ಜೊತೆ ಅಂತಂದರೆ ಕೌಶಿಕ ಮುನಿಗಳು ಅಂದರೆ ವಿಶ್ವಾಮಿತ್ರರ ಜೊತೆ ರಾಮ ಮಿಥಿಲಾಪುರಕ್ಕೆ ಬಂದನು. ರಾಮ ಯಾವ ಧನಸ್ಸನ್ನು ಮುರಿದನು? ಇಲ್ಲೇ ಇದೆ ನೋಡಿ, ಹರಧನುವ ಮುರಿದನು. ಹರಧನಸ್ಸನ್ನ ಅಂದರೆ ಶಿವಧನಸ್ಸನ್ನ ಮುರಿದನು ಅಂತ ಬರೀಬೇಕು. ಸೀತೆ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಂಡು ಹೇಗೆ ದುಃಖಿಸುತ್ತಾಳೆ? ಇವುಗಳಿಗೆಲ್ಲ ಉತ್ತರವನ್ನು ನೋಡೋಣ. ನೋಡಿ, ಸೀತೆ ಹಿಂದಿನ ಘಟನೆಗಳನ್ನು ನೆನಪಿಸ್ಕೊಂತಾಳಲ್ವಾ? ವಿಶ್ವಾಮಿತ್ರರ ಜೊತೆ ಮಿಥಿಲಾಪುರಕ್ಕೆ ಬಂದು ಅಲ್ಲಿ ಜನಕನು ಏರ್ಪಡಿಸಿದ್ದ ಸ್ಪರ್ಧೆಯಾದ, ಹರಧನಸ್ಸನ್ನು ಮುರಿದು ತನ್ನನ್ನು ಮದುವೆಯಾದ ನಂತರದಲ್ಲಿ ನಾವು ಸುಖವಾಗಿದ್ದೆವು. ರಾವಣನು ನನ್ನನ್ನು ಹೊತ್ತೊಯ್ದಾಗ ಕಪಿ ಸೈನ್ಯವನ್ನು ಕಳಿಸಿಕೊಟ್ಟು ಲಂಕೆಗೆ ಸೇತುವೆ ಕಟ್ಟಿ ರಾಕ್ಷಸರೊಡನೆ ಹೋರಾಡಿ ನನ್ನನ್ನು ಕಾಪಾಡಿದ್ದ. ಆ ನಂತರದಲ್ಲಿ ನನ್ನನ್ನು ಅಗ್ನಿ ಪರೀಕ್ಷೆಗೆ ಒಡ್ಡಿ ಪರೀಕ್ಷಿಸಿದ್ದು. ಹೀಗೆ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾಳೆ. ಇಷ್ಟು ಬರೆದ್ರೆ ಸಾಕು. ಒಟ್ಟು 4 ಅಂಕ ಇದಕ್ಕೆ ಇರುತ್ತೆ. ಈಗ ಗದ್ಯ ಭಾಗದಲ್ಲಿ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮಾಸ್ತರು ಮತ್ತು ಅಂಬವರ ಪ್ರೀತಿ ಕಡಲಲ್ಲಿ ಕತೆಗಾರರ ಬಾಲ್ಯ ಹೇಗೆ ಕಳೆಯಿತು? ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆಯ ವ್ಯಕ್ತಿತ್ವವನ್ನು ವಿವರಿಸಿ. ಇಲ್ಲಿ ಒಂದು ಪ್ರಶ್ನೆಗಷ್ಟೇ ನೀವು ಉತ್ತರ ಬರೀಬೇಕಾಗಿರೋದು. ಉತ್ತರವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲೇ ಉತ್ತರ ಇದೆ ನೋಡಿ. ಈ ಉತ್ತರವನ್ನು ನೀವು ಬರೀಬೇಕು. ಇದಾದಮೇಲೆ ನಾಟಕ ಭಾಗದ ಪ್ರಶ್ನೆಗಳಿರ್ತವೆ. ಅಲ್ಲೂ ಅಷ್ಟೇ 2 ಪ್ರಶ್ನೆ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಪ್ರಶ್ನೆಗಷ್ಟೇ ನೀವು ಉತ್ತರವನ್ನು ಬರೀಬೇಕಾಗಿರುತ್ತೆ. ಪ್ರಶ್ನೆಯನ್ನು ನೋಡೋಣ. ರಾಜಕುಮಾರಿಯ ಹೊಟ್ಟೆನೋವು ಪ್ರಸಂಗದಿಂದ ಬೋಳೆಶಂಕರ ರಾಜನಾದ ಕಥೆಯನ್ನು ತಿಳಿಸಿ. ಬೋಳೆಶಂಕರ ತನ್ನ ಅಣ್ಣಂದಿರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಕೊಡಲು ಏಕೆ ನಿರಾಕರಿಸುತ್ತಾನೆ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ನೋಡಿ ಇಷ್ಟಿದೆ ಉತ್ತರ. ಇದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ನಿಮ್ಮದೇ ಆದಂಥ ರೀತಿಯಲ್ಲಿ ಬರಿಬೇಡಿ. ಪಠ್ಯಪುಸ್ತಕದಲ್ಲಿ ಯಾವ ರೀತಿ ಪದಪ್ರಯೋಗ ಆಗಿರುತ್ತೋ, ವಾಕ್ಯ ರಚನೆ ಆಗಿರುತ್ತೋ ಅದೇ ರೀತಿಯಾಗೇ ಬರೀಬೇಕು. ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ವಾ,
ಪುಸ್ತಕದ ಭಾಷೆಯಲ್ಲೇ ಬರೀಬೇಕು. ನೀವು ಆಡು ಭಾಷೆಯಲ್ಲಿ ಕಥೆಯ ರೀತಿಯಲ್ಲಿ ಬರಿಬೇಡಿ. ಆ ರೀತಿ ಬರೆದಾಗ ಆ ಉತ್ತರದ ಮೌಲ್ಯ ಕಡಿಮೆ ಆಗುತ್ತೆ. ಆವಾಗ ಅಂಕಗಳು ಕಡಿಮೆ ಆಗೋ ಸಂಭವ ಹೆಚ್ಚಾಗಿರುತ್ತೆ. 4 ಅಂಕದ ಪ್ರಶ್ನೆಗಳಾದಮೇಲೆ ಈಗ ಭಾಷಾಭ್ಯಾಸಕ್ಕೆ ಬರೋಣ. ಕೆಳಗಿನ 2 ಶಬ್ದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೇಳ್ತಾರೆ. 45ನೇ ಪ್ರಶ್ನೆಯಿಂದ ಭಾಷಾಭ್ಯಾಸ ಪ್ರಾರಂಭ ಆಗುತ್ತೆ. 20 2 + 10 ಮಹಾ ಅಟ್ಟಹಾಸ ಮಹಾ + ಅಟ್ಟಹಾಸ. ಸಿಂಹಾಸನ ಸಿಂಹ + ಆಸನ. ಹೀಗೆ ಬರಿಬೇಕು. ಈಗ ಮುಂದಿನ ಪ್ರಶ್ನೆ 46. ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ನಾನಾರ್ಥ ಅಂತಂದರೆ ಬೇರೆ ಬೇರೆ ಅರ್ಥ. ಒಂದು ಸಮಾನಾರ್ಥಕ ಬರಿತೀರಾ, ಇನ್ನೊಂದು ಬೇರೆ ಅರ್ಥ ಬರಿತೀರಾ. ಅಡಿ ಅಡಿ ಅಂತಂದರೆ ಕೆಳಗೆ, ಪಾದ, ಅಳತೆ. ನೋಡಿ, ಈ ರೀತಿ 3 ಅರ್ಥ ಹೇಳಿದ್ದೀನಿ. 3ಕ್ಕೆ 3 ಬರೀರಿ. ಸರಿಯಾದ 2ಕ್ಕೆ ನಿಮಗೆ ಅಂಕ ಸಿಗುತ್ತೆ. ಕಾಡು ಅರಣ್ಯ, ಪೀಡಿಸು ಅಂದರೆ ಕಾಡಿಸೋದು, ಕಾಡಿಸು ಅಂತಲೂ ಬರೀಬೋದು. ಪಡೆ ಪಡೆಯುವುದು ಅಥವಾ ದೊರಕಿಸಿಕೊಳ್ಳುವುದು. ಇನ್ನೊಂದು ಅರ್ಥ ಸೈನ್ಯ. 47ನೇ ಪ್ರಶ್ನೆ. 2 ಪದಗಳಿಗೆ ತದ್ಭವಗಳನ್ನು ಬರೆಯಿರಿ. ವರ್ಷ ವರುಷ, ವನ ಬನ, ಸಂಸ್ಥೆ ಸಂತೆ. 48 ವಿರುದ್ಧ ಪದಗಳನ್ನು ಬರೆಯೋದಕ್ಕೆ ಕೇಳಿದರೆ. ವಂದ್ಯ ಅವಂದ್ಯ, ಮುಳುಗು ತೇಲು, ಟೊಳ್ಳು ಗಟ್ಟಿ. ಕೆಳಗಿನ 2 ದ್ವಿರುಕ್ತಿಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ. ಮೆಲ್ಲ ಮೆಲ್ಲನೆ, ಬೆಕ್ಕು ಹಾಲು ಕುಡಿಯಲು ಮೆಲ್ಲ ಮೆಲ್ಲನೆ ಬಂದಿತು. ಅಥವಾ ಕೃಷ್ಣ ಬೆಣ್ಣೆ ಕದಿಯಲು ಮೆಲ್ಲ ಮೆಲ್ಲನೆ ಬಂದನು. ಊರಿಗೆ ಊರೇ, ನಮ್ಮೂರ ಜಾತ್ರೆಗೆ ಊರಿಗೆ ಊರೇ ಜನ ಸೇರಿದ್ದರು. ಈ ಥರ ಬರಿಬೋದು. ಬಣ್ಣ ಬಣ್ಣ, ನನಗೆ ಬಣ್ಣ ಬಣ್ಣದ ಬಟ್ಟೆಗಳೆಂದರೆ ಬಹಳ ಇಷ್ಟ. ಅಥವಾ ಮಕ್ಕಳು ಬಣ್ಣ ಬಣ್ಣದ ವಸ್ತುಗಳನ್ನು ಕಣ್ಣರಳಿಸಿ ನೋಡುತ್ತಾರೆ. ಹೀಗೂ ಬರಿಬೋದು. ಯಾವುದಾದ್ರೂ 2 ಅನ್ಯ ದೇಶ ಪದಗಳನ್ನು ಬರೆಯಿರಿ ಅಂತಂದರೆ ಬಟಾಟೆ, ಅನಾನಸ್ಸು, ಕಾಲೇಜು, ಪೆನ್ನು, ಬಸ್ಸು, ದಿವಾನ. ಈ ರೀತಿಯ ಪದಗಳನ್ನು ಬರೀಬಹುದು. ಉತ್ತರಗಳನ್ನು ನೋಡ್ಕೊಂಡು ಬರೋಣ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೆಲ್ಲ ಇದೆ ನೋಡಿ. ಈಗ ಪ್ರಶ್ನೆ ಪತ್ರಿಕೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಪ್ರಬಂಧ ಬರೆಯೋದಕ್ಕೆ ಒಂದನ್ನು ಕೇಳಿರ್ತಾರೆ. ಪುಸ್ತಕಗಳ ಮಹತ್ವ ಅಂದರೆ ಪುಸ್ತಕಗಳನ್ನು ಏನಕ್ಕೆ ಓದಬೇಕು, ಅದು ನಮ್ಮ ಜೀವನದಲ್ಲಿ ಯಾವ ರೀತಿಯ ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಬರೀಬೇಕು. ಇನ್ನೊಂದು ಬರಗಾಲ, ಮಳೆನೇ ಬರಲಿಲ್ಲ ಅಂತಂದರೆ ವರ್ಷಾನುಗಟ್ಟಲೆ ಅದನ್ನು ನಾವು ಬರಗಾಲ ಅಂತ ಕರಿತೀವಿ. ಆ ಪರಿಸ್ಥಿತಿಯನ್ನು ವಿವರಿಸಿ ಬರೀಬೇಕು. ಒಂದನ ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ ತಂದೆಗೆ ಬರೀತಕ್ಕಂಥದ್ದು. ತಂದೆಗೆ ತೀರ್ಥರೂಪು ಅಂತ ಬರೀಬೇಕು, ತೀರ್ಥರೂಪುರವರಿಗೆ ಅಂತ. ಆಮೇಲೆ ಬ್ಯಾಂಕಿನ ಶಾಖೆಯ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಅಂತ, ಅವರಿಗೆ ಉಳಿತಾಯ ಖಾತೆ ಅಂದರೆ ಸೇವಿಂಗ್ಸ್ ಅಕೌಂಟ್ ಅಂತ, ಅದನ್ನು ತೆರೆಯೋದಕ್ಕೆ ಒಂದು ಕೋರಿಕೆ ಪತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಇದರಲ್ಲಿ ನೀವು ಈ 2ನೇ ಪತ್ರ ಬರೆದ್ರೇ ಉತ್ತಮ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದರಲ್ಲಿ ಹಂತಗಳು ಕಡಿಮೆ ಇರ್ತವೆ, ಬೇಗ ಬರೀಬಹುದು. ಇದಕ್ಕೆ ಅಂಕಗಳು ಹೇಗೆ ವಿಭಾಗ ಆಗುತ್ತೆ ಅಂತ ಅನ್ನೋದನ್ನು ನೋಡೋಣ. ನೋಡಿ, ಪ್ರಬಂಧ ಲೇಖನದಲ್ಲಿ ಪೀಠಿಕೆಗೆ 1 ಅಂಕ, ವಿಷಯ ನಿರೂಪಣೆಗೆ 2 ಅಂಕ, ಮುಕ್ತಾಯಕ್ಕೆ 1 ಅಂಕ. ಅದ್ರ ಜೊತೆಗೆ ಭಾಷೆ, ನೀವು ಅಲ್ಲಿ ಬರೀಬೇಕಾದ್ರೆ ಯಾವ ರೀತಿ ಭಾಷೆಯನ್ನು ಉಪಯೋಗಿಸಿದ್ದೀರಾ ಅದಕ್ಕೂ ಅಂಕ ಇರುತ್ತೆ. ಆಡುಭಾಷೆಯಲ್ಲಿ ಬರೀಬಾರ್ದು, ಹೌದಲ್ವಾ? ಆಮೇಲೆ ಬರವಣಿಗೆಯ ಶೈಲಿ, ನೀವು ಬರೀತಕ್ಕಂಥ ರೀತಿ, ವಾಕ್ಯ ರಚನೆ ಅದನ್ನು ಗಮನಿಸ್ತಾರೆ. ಉದ್ಧರಣಗಳು ಅಂದರೆ ಇನ್ವರ್ಟೆಡ್ ಕಾಮ ಅಂತ ಲೇಖನ ಚಿಹ್ನೆಗಳೆಲ್ಲ ಇರಬೇಕಲ್ಲಿ. ವಿಷಯ ಮಂಡನೆ, ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ವಿಷಯನ ಅದನ್ನೆಲ್ಲ ಗಮನಿಸಿ ಮೌಲ್ಯಮಾಪಕರು ವಿವೇಚಾನುಸಾರ ಅಂಕ ನಿಗದಿ ಮಾಡುವುದು. ಅಂದರೆ ಮೌಲ್ಯಮಾಪಕರಿಗೆ ಬಿಟ್ಟ ವಿಚಾರ ಇದು. ಅವರಿಗೆ ಸರಿ ಅನಿಸಿದ್ರೆ ಪೂರ್ತಿ ಅಂಕ ಕೊಡ್ಬೋದು, ಇಲ್ಲ ಅಂತಂದರೆ ಅಂಕಗಳನ್ನ ಕಡಿಮೆ ಕೊಡ್ಬೋದು. ಅದು ಅವರ ವಿವೇಚನೆಗೆ ಬಿಟ್ಟದ್ದು ಅಂತ ಇದರ ಅರ್ಥ. ನೀವು ಒಂದು ಒಳ್ಳೆಯ ಪ್ರಬಂಧವನ್ನು ಬರಿತಕ್ಕಂಥ ಶೈಲಿಯನ್ನು ಅಭ್ಯಾಸ ಮಾಡಿ. ಯಾರೂ ಆ ರೀತಿ ಬೇಕಂತ ಅಂಕಗಳನ್ನು ಕಡಿತ ಮಾಡಲ್ಲ, ಕೊಡ್ತಾರೆ. ನೀವು ಒಳ್ಳೆಯ ಉತ್ತರವನ್ನು ಅಲ್ಲಿ ಬರೀರಿ, ಒಳ್ಳೆಯ ವಿಚಾರಗಳನ್ನು ಅಲ್ಲಿ ತುಂಬಿಸಿ. ಆಗ ಸಂಪೂರ್ಣ ಅಂಕಗಳು ನಿಮಗೆ ಸಿಗ್ತವೆ. ಇನ್ನು ಪತ್ರಲೇಖನದಲ್ಲಿ ಪತ್ರದ ಪ್ರಾರಂಭ ಇರುತ್ತಲ್ವಾ, ದಿನಾಂಕ ಇವರಿಂದ ಇವರಿಗೆ, ಅದಕ್ಕೆ 1 ಅಂಕ.
ಸಂಬೋಧನೆ ಅಂತ ಅಂದರೆ ಈಗ ತಂದೆಗೆ ಬರೆದಾಗ ನೀವು ತೀರ್ಥರೂಪು ಅಂತ ಬರೀಬೇಕು. ಗೆಳೆಯ ಗೆಳತಿಗೆ ಬರೆಯೋದಾದರೆ ಪ್ರೀತಿಯ ಗೆಳೆಯ ಗೆಳತಿಗೆ ಅಂತ ಬರೀತೀರಲ್ವಾ, ಅದಕ್ಕೆ 1 ಅಂಕ ಇರುತ್ತೆ. ವಿಷಯ ವಿವರಣೆ ಅದೆಲ್ಲ ಸೇರಿಕೊಂಡು 2 ಅಂಕ. ಮುಕ್ತಾಯ ಅಂದರೆ ಕೊನೆಯಲ್ಲಿ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಅಥವಾ ಇಂತಿ ನಿನ್ನ ಪ್ರೀತಿಯ ಗೆಳತಿ ಈ ಥರ ಬರೀತೀರಲ್ವಾ, ಅದಕ್ಕೆ 1 ಅಂಕ ಇರುತ್ತೆ. ಮೌಲ್ಯಮಾಪಕರು ವಿಳಾಸ, ದಿನಾಂಕ, ಸೂಕ್ತ ಸಂಬೋಧನೆ, ಪತ್ರದ ಒಡಲು ಅಂದರೆ ಬಾಡಿ ಆಫ್ ದ ಲೆಟರ್ ಅಂತ, ಆತ್ಮೀಯ ನಿರೂಪಣೆ, ಗೌರವಪೂರ್ವಕ ಮುಕ್ತಾಯ, ಹೊರವಿಳಾಸ ಇತ್ಯಾದಿಗಳನ್ನು ಗಮನಿಸಿ ಅವರು ವಿವೇಚಾನುಸಾರ ಅಂಕಗಳನ್ನು ನಿಗದಿ ಮಾಡ್ತಾರೆ. ಹೀಗೆ ನೀವು ಒಂದು ಒಳ್ಳೆಯ ಪ್ರಬಂಧ ಪತ್ರವನ್ನು ಬರೆದ್ರೆ ಅಲ್ಲಿ ಯಾವುದೇ ರೀತಿ ಅಂಕಗಳು ನಿಮಗೆ ಕಡಿತ ಆಗಲ್ಲ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಹೇಳಿದ ಪ್ರಶ್ನೆಗಳೆಲ್ಲ ಬಹಳ ಮುಖ್ಯವಾದಂಥ ಪ್ರಶ್ನೆಗಳು. ಇವುಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸಿ. ಧನ್ಯವಾದಗಳು.